ಈ ಗ್ಯಾರಂಟಿ ವಿಚಾರವಾಗಿ ಕುಮಾರಸ್ವಾಮಿ ಅವರು ನಿನ್ನೆ ಆಡಿದಂತಹ ಒಂದು ಮಾತು ಅಂತ ಅಂದ್ರೆ ಈ ಗ್ಯಾರಂಟಿಯನ್ನ ನಂಬಿ ನಮ್ಮ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನುವಂತ ವಿಚಾರವನ್ನು ಅವ್ರು ಏನ್ ಹೇಳಿದ್ರು. ಇದನ್ನ ಕಾಂಗ್ರೆಸ್ ಇದೀಗ ಬಹಳ ದೊಡ್ಡವನ್ನಾಗಿ ಅಸ್ತ್ರ ಮಾಡ್ಕೊಳ್ತಾ ಇರುವಂತದ್ದು ಬಹಳ ನಿಚ್ಚಳವಾಗಿದೆ. ಅದರಲ್ಲೂ ಕೂಡ ಇವತ್ತು ಕೂಡ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಹೇಳಿದಂತದ್ದೇ ಬೇರೆ ಕಾಂಟೆಸ್ಟ್ ಅಲ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಇದನ್ನ ಮಹಿಳೆಯರಿಗೆ ಅಪಮಾನ ಆಗುವ ರೀತಿಯಾಗಿ ಕುಮಾರಸ್ವಾಮಿ ಅವರು ಬಳಸ್ಕೊಂಡಿದ್ದಾರೆ ಅನ್ನುವಂತ ತನ್ನ ಆರೋಪವನ್ನ ಮುಂದುವರಿಸ್ತಾ ಇದೆ. ಅದರಲ್ಲೂ ಇವತ್ತು ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂತು. ಅದರ ಜೊತೆಗೇನೆ ಇನ್ನಿತರ ಸಂಗತಿಗಳು ಕೂಡ ಇದಕ್ಕೆ ತಳಕು ಹಾಕೊಂಡು ಬೇರೆ ಬೇರೆ ತರನಾದ ವಾಕ್ಪ್ರಹಾರಕ್ಕೂ ಈ ಒಂದು ವಿಚಾರ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಬಹಳ ವ್ಯಂಗ್ಯವಾಗಿ ಯಾರಿಗಾದ್ರೂ ಬಹಳ ಬೇಸರ ಆಗಿದ್ರೆ ನಾನು ವಿಷಾದ ಕೋರ್ತೀನಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಅದಕ್ಕೂ ಕೂಡ ಸುತಾರಾಮ್ ಒಪ್ತಾ ಇಲ್ಲ. ಹಾಗಾದ್ರೆ ಇವತ್ತು ಈ ವಿಚಾರವಾಗಿ ಏನೇನು ಆಗಿದೆ ಬನ್ನಿ ನೋಡೋಣ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಯನ್ನು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಳಬೇಡಪ್ಪ, ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ ನಮ್ಗೆ. ನಿಮ್ಮ ಮನೆ ಹೆಣ್ಮಕ್ಳು ಬೇರೆ, ನಮ್ಮ ಮನೆ ಹೆಣ್ಮಕ್ಳು ಬೇರೆ, ಬಾಯಿಗೆ ಬಂದ್ಬಿಟ್ರೆ ಮಾತಾಡ್ಬಿಟ್ರೆ ಆಗುತ್ತಾ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅಂದಿರೋದು ಸತ್ಯ ಅಲ್ಲ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ಈಗ ದಬ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡದೆ. ಲೋಕ ಅಖಾಡದಲ್ಲಿ ಗ್ಯಾರಂಟಿ ಕಿಚ್ಚು ದಗದಗಿಸುತ್ತಿದೆ. ಇಷ್ಟೋ ದಿನ ಅಸ್ತ್ರವಾಗಿದ್ದ ಗ್ಯಾರಂಟಿಯೇ ವಿವಾದವನ್ನೇ ಹುಟ್ಟು ಹಾಕಿದೆ. ಕುಮಾರಸ್ವಾಮಿ ಆಡಿದ ಒಂದೇ ಒಂದು ಮಾತು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ಯಾರಂಟಿಯನ್ನ ಟೀಕಿಸಿ ಅಸ್ತ್ರ ಮಾಡಿಕೊಳ್ಳೋಕೆ ಹೋದ ಕುಮಾರಸ್ವಾಮಿಗೆ ಸಂಕಷ್ಟ ತಂದಿಟ್ಟಿದೆ. ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ದೂರು ಕೊಡಲಾಗಿದೆ. ಎಚ್ಡಿಕೆ ಹೇಳಿಕೆ ಖಂಡಿಸಿ ಮಹಿಳೆಯರು ಪ್ರತಿಭಟನೆ ನಡೆಸ್ತಾಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಯಿಂದ ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಕುಮಾರಸ್ವಾಮಿ ಆಡಿದ ಮಾತನ್ನೇ ಅಸ್ತ್ರ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅನ್ನಾಗಿ ಮಾಡಿಕೊಂಡ ಡಿಸಿಎಂ ಡಿಕೆ ಎಚ್ಡಿಕೆ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ದಾರೆ. ಕುಮಾರಸ್ವಾಮಿಯ ವಿಷಾದಕ್ಕೂ ಡೋಂಟ್ ಕೇರ್ ಅಂದಿದ್ದಾರೆ. ಡಿಕೆ ಎಚ್ಡಿಕೆ ನಡುವಿನ ಗ್ಯಾರಂಟಿ ಗುದ್ದಾಟ ನಿಜಕ್ಕೂ ದಿಕ್ಕೆ ಬದಲಿಸಿದೆ. ಕುಮಾರಸ್ವಾಮಿ ಮಾತಿಗೆ ಹಿಂದೆ ಡಿಸಿಎಂ ಡಿಕೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಗರಂ ಆದ ಎಚ್ಡಿಕೆ ಕಂಗನಾ ರಾಣಾವತ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರು ಹೆಣ್ಮಕ್ಕಳಿಗೆ ರೇಟ್ ಎಷ್ಟು ಅಂತೆಲ್ಲ ಮಾತಾಡಿದ್ರು ಅಂತ ಇನ್ನೊಂದು ರೀತಿಯ ಕಿಡಿ ಹೊತ್ತಿಸಿದ್ರು. ಇದಕ್ಕೆ ರಿಯಾಕ್ಷನ್ ಕೊಟ್ಟ ಡಿಕೆ ರೇಟ್ ಫಿಕ್ಸ್ ಮಾಡಿ ನಿಮಗೆ ರೂಢಿ ಇರಬೇಕು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಕಂಗನಾ ರಾಣಾವತ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ. ಹೆಣ್ಣುಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ಒಬ್ಬ ಹೆಣ್ಣು ಮಗಳ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ರೆ? ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಈಗ ಹೇಳ್ಬೇಕು ಅದು ಯಾವ ರೇಟು. Come my love, please don't say no baby. Come my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಏನ್ ರೇಟು ಹೆಂಗ್ ರೇಟು ಅಂತ. ಏನ್ ರೇಟು ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನಿನ್ಗೆ ರೂಢಿ ಇರ್ಬೇಕು. ನಿನ್ಗೆ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಅದನ್ನ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ.
ಇಬ್ಬರ ಮಾತಿನ ಯುದ್ಧ ಇಷ್ಟಕ್ಕೆ ನಿಲ್ಲಲಿಲ್ಲ. ಕೆಲ ಕುಟುಂಬದ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡಿದ್ದಾರೆ ಅಂತ HDK ಪರೋಕ್ಷವಾಗಿ ಡಿಕೆ ವಿರುದ್ಧ ಆರೋಪ ಮಾಡಿದ್ರು. ಇದಕ್ಕೆ ಗರಂ ಆದ ಡಿಕೆ ಮಿಸ್ಟರ್ ಕುಮಾರಸ್ವಾಮಿ ಈಗ ಮಾತಾಡಲ್ಲ ಅಂತ ಕಿಡಿಕಾರಿದ್ದಾರೆ. ಕೆಲವು ಕುಟುಂಬದ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದವರೆಗೆ ದುಃಖನೇ ಬಂದಿರಲಿಲ್ಲ. ಅಂಥ ಪ್ರಕರಣಗಳಲ್ಲಿ ಎಲ್ಲ ಕಂಡಿರ್ತಕ್ಕಂಥದ್ದು ನಾನು ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಇದೇ ವೇಳೆ ಗ್ಯಾರಂಟಿಗಳನ್ನ ಟೀಕಿಸಿದ ಕುಮಾರಸ್ವಾಮಿ 5 ಗ್ಯಾರಂಟಿ ಜಾರಿಗಾಗಿ ಪಿಕ್ ಪಾಕೆಟ್ ಮಾಡ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಈ ಮಾತಿಗೆ ಕಾಲೆಳೆದ DK ಶಿವಕುಮಾರ್ ಪಿಕ್ ಪಾಕೆಟ್ ಮಾಡಿ ಅವರಿಗೆ ರೂಢಿ ಇರಬೇಕು ಅಂತ ಕಾಲೆಳೆದಿದ್ದಾರೆ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. ಅದೇ ನೋಡಿ, ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಷ್ಟೆಲ್ಲ ಅಬ್ಬರದ ವಾಕ್ ಸಮರದ ನಡುವೆ ತಮ್ಮ ಮಾತಿಗೆ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರವಾಗಿಯೇ ಕುಟುಕಿದ DK ಅವನ ವಿಷಾದ ನಮಗೆ ಬೇಡ ರೀ ಅಂತ ಬೆಂಕಿಯುಂಡೆಯಂತಾಗಿದ್ದಾರೆ. ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ, ನಾನು ನಿಮ್ಮ ಥರ ನಾನು ಬದುಕಿಲ್ಲ. ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ ಇದು ಅವ್ರ ಕೈಲಿ 2 ಏಟ್ ಹೊಡೆದು ಕಪಾಲು ಹೊಡೆದ್ಬಿಟ್ಟು ಈಗ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡೋದ? ಕುಮಾರಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಕಾಂಗ್ರೆಸ್ ಅವರ ಹೇಳಿಕೆಯನ್ನ ತಿರುಚೋ ಕೆಲಸ ಮಾಡ್ತಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಆದ್ರೆ ಇವತ್ತು ಇದನ್ನು ತಿರುಚಿ ಹಾಕುವಂತ, ಇದನ್ನು ತಿರುಚಿ ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಬೇರೆ ಯಾವುದವರಿಗೆ ಚುನಾವಣಾ ಮುದ್ದೆ ಸಿಕ್ಕಿಲ್ಲ. 100 ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವಂತ ಚಾಳಿ ಕಾಂಗ್ರೆಸ್ಸಿನದ್ದು. ಇದನ್ನೇ ಅವರು ಮಾಡ್ತಾ ಇದ್ದಾರೆ, ಅದೇ ಜನ ಇದನ್ನು ನಂಬಲ್ಲ. ಕುಮಾರಸ್ವಾಮಿ ಅವರು ಮಹಿಳಾ ಲೋಕಕ್ಕೆ ಪಾದ ಮುಟ್ಟೆ ಕ್ಷಮೆ ಕೇಳಬೇಕು, ಕ್ಷಮೆ ಕೋರದಿದ್ರೆ ನಿಮ್ಮ ರಾಜಕೀಯ ಅಂತ್ಯ ಅಂತ HK ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು, ನೀವು ತಕ್ಷಣ ಮಹಿಳಾ ಲೋಕಕ್ಕೆ ಮಹಿಳೆಯರಿಗೆಲ್ಲ ಕ್ಷಮೆ ಕೋರದೆ ಹೋದರೆ ನಿಮ್ಮ ರಾಜಕೀಯ ಅಂತ್ಯ ಆದೀತು. ಮಾಜಿ CM ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಕ್ಕೆ VS ಉಗ್ರಪ್ಪ ನೇತೃತ್ವದಲ್ಲಿ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ಇನ್ನು ರಾಜ್ಯ ಮಹಿಳಾ ಆಯೋಗದಿಂದಲೂ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ತಪ್ಪು ಸಾಬೀತಾದರೆ ಜೈಲು ಶಿಕ್ಷೆಯಾಗುತ್ತೆ, 7 ದಿನದಲ್ಲಿ ಉತ್ತರ ನೀಡಬೇಕು ಅಂದಿದ್ದಾರೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಹಿಳಾ ಆಯೋಗ ಒಪ್ಪೋದಿಲ್ಲ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಒಂದು ನೋಟಿಸ್ ಸಹ ಕಳಿಸಿದ್ದೀನಿ. ಅದರಲ್ಲಿ ಅವರು 7 ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಹಾಜರಾಗಿ ಅವರ ವಿವರಣೆಯನ್ನು ಕೊಡಬೇಕು. ಇದೆಲ್ಲ ಮಾತಿನ ಕದನ ಆಗಿದ್ರೆ ಮತ್ತೊಂದೆಡೆ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಧರಣಿ ಕೂಡ ಜೋರಾಗಿದೆ. ಬೆಂಗಳೂರು, ದೇವನಹಳ್ಳಿ, ರಾಮನಗರ, ಕೋಲಾರ, ರಾಯಚೂರು ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರದಲ್ಲಂತೂ ಮಹಿಳಾ ಕಾರ್ಯಕರ್ತರಿಂದ ಹೈಡ್ರಾಮಾ ನಡೆಯಿತು. ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರ ಸಾಹಸ ಪಟ್ರು. ಅದೇನೇ ಹೇಳಿ, ಲೋಕ ಸಮರದ ಹೊಸ್ತಿಲಲ್ಲಿ ನಾಯಕರ ವಾಗ್ಯುದ್ಧ ರಣರಣ ಅಂತಿದೆ. ಇದು ಮತ್ತೆ ಎಷ್ಟರ ಮಟ್ಟಿಗೆ ಬೆಳೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಗ್ಯಾರಂಟಿ ಗುದ್ದಾಟದಿಂದ ಶುರುವಾಗಿರುವಂತಹ ಈ ಸಮರ ಇದೀಗ ಆಸ್ತಿ ಪಾಸ್ತಿ ಲೆಕ್ಕ ಕೇಳೋ ತನಕನೂ ಕೂಡ ಹೋಗಿದೆ. ಅದರಲ್ಲೂ ಮೊನ್ನೆ ಕುಮಾರಸ್ವಾಮಿ ಅವರು ಅಂದ್ರೆ ದೇವೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಫ್ಯಾಮಿಲಿಯ ಒಂದು ಆಸ್ತಿ ಪಾಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ಏನೇನಾಗಿದೆ ಅನ್ನುವಂಥ ವಿಚಾರವಾಗಿ. ಇದಕ್ಕೆ ಟಾಂಗ್ ಕೊಡ್ತಾ DK ಶಿವಕುಮಾರ್ ಅವರು ದೇವೇಗೌಡರದ್ದು ಬೆಂಗಳೂರು ಸುತ್ತಮುತ್ತ ಸುಮಾರು 1,000 ಎಕರೆ ಜಮೀನಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಈ ವಿಚಾರ ಕೇಳಿ ಕೆಂಡಾಮಂಡಲಾಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರೆ ಆಸ್ತಿ ಪಾಸ್ತಿ ವಿಚಾರವಾಗಿ. ಹೀಗಾಗಿ ಇವರಿಬ್ಬರ ಆಸ್ತಿ ಲೆಕ್ಕ, ಅದರಲ್ಲೂ ಕೂಡ DK ಶಿವಕುಮಾರ್ ಅವರಂತೂ ನಿಂದೆಷ್ಟು, ನಿನ್ನ ಅಣ್ಣಂದೆಷ್ಟು ಅಂತ ಏಕವಚನದಲ್ಲಿ ಕೆಲ ಪದ ಪ್ರಯೋಗಗಳನ್ನ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಆಸ್ತಿ ಗುದ್ದಾಟ ಹೇಗೆ ನಡೀತಾ ಇದೆ, ಇದು ಯಾವ ಹಂತಕ್ಕೆ ಹೋಗ್ಬೋದು, ಬನ್ನಿ ನೋಡೋಣ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ ಕರ್ನಾಟಕ ಜನತೆಯ ಸಂಪತ್ತು ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ,
ಛತ್ತೀಸ್ಗಢಕ್ಕೆ ಬೆಳೆಸಿ ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ, ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಿಸ್ಟರ್ ಕುಮಾರಸ್ವಾಮಿ, ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು? ಆ ಕುಟುಂಬ ಏನು ಮಾಡಿದ್ದಾರೆ? ರಾಜ್ಯ ಲೂಟಿ ಮಾಡಿ, ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಗಿಸಿರ್ತಕ್ಕಂಥವ್ರು. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ಲೂಟಿ ಲೂಟಿ, ರಾಜ್ಯದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ದಾರೆ, ವಿದೇಶಕ್ಕೆ ಮಾರಿದ್ದಾರೆ, ಬೆಂಗಳೂರಿನ ಸಂಪತ್ತನ್ನೆಲ್ಲ ಚುನಾವಣೆಗೆ ಮಾರ್ತಿದ್ದಾರೆ. ಇದೇ ಮಾತು ಆಸ್ತಿ ಕದನಕ್ಕೆ ಕಾರಣವಾಗಿದೆ. ಡಿಕೆ ಬ್ರದರ್ಸ್ ವಿರುದ್ಧ ದೇವೇಗೌಡರು ಕುಮಾರಸ್ವಾಮಿ ಆಡಿರೋ ಮಾತು ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಕುಮಾರಸ್ವಾಮಿಯ 1,000 ಎಕರೆ ಆಸ್ತಿ ರಹಸ್ಯ ಕೆದಕಿ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. 1,000 ಎಕರೆ ಆಸ್ತಿ, 45 ಎಕರೆ ಭೂಮಿ, ಕಡಲೆಕಾಯಿ, ಆಲೂಗಡ್ಡೆ, ಕಲ್ಲಂಗಡಿ. ಅವ್ರು ಬಾಚಿದ್ರು ಅಂತಾರೆ, ಇವರು JCB ಗಿಫ್ಟ್ ಕೊಟ್ರು ಅಂತಾರೆ. ಅಬ್ಬಬ್ಬಾ, ಲೋಕ ಸಮರದಲ್ಲಿ ಡಿಕೆ ಬ್ರದರ್ಸ್ ಕುಟುಂಬ ದೇವೇಗೌಡರ ಕುಟುಂಬದ ಮಧ್ಯೆ ದೊಡ್ಡ ಕದನವೇ ನಡೆದು ಹೋಗಿದೆ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 ಸ್ಟೆಬಿಲೈಸರ್. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ಆಸ್ತಿ ವಿಚಾರವಾಗಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಡಿಕೆ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ನಿನ್ನೆ ಮೈಸೂರಲ್ಲಿ ಒಕ್ಕಲಿಗರ ಸಭೆ ನಡೆಸಿದ್ದ ಡಿಕೆ ಒಕ್ಕಲಿಗರ ಸಭೆಯಲ್ಲೇ ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಇದೇ ವೇಳೆ ದೇವೇಗೌಡರ ಕುಟುಂಬದ ಆಸ್ತಿ ಬೆಂಗಳೂರು ಸುತ್ತಮುತ್ತ 1,000 ಎಕರೆ ಇದೆ ಅಂತ ಆರೋಪಿಸಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ HDK, ಸಿನಿಮಾದಿಂದ ಸಂಪಾದನೆ ಮಾಡಿದ್ದೀನಿ, 45 ಎಕರೆ ಭೂಮಿ ಇದೆ, ರಾಜಕಾರಣದಿಂದ ಖರೀದಿಸಿಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನು ಇದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಅಂತ್ಯದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದೆ, ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು ಇಷ್ಟಕ್ಕೆ ನಿಲ್ಲಲೇ ಇಲ್ಲ. ನಿಮ್ಮ ಜಮೀನಲ್ಲಿ ಬರೀ ಆಲೂಗಡ್ಡೆ, ಕಡಲೆಕಾಯಿ ಬೆಳೆದಿದ್ದ ಅಂತ DCM ಡಿಕೆ ಪ್ರಶ್ನಿಸಿದ್ರು. ಇದಕ್ಕೆ HDK ಮಾತನಾಡಿ 50 ಟನ್ ಕಲ್ಲಂಗಡಿ ಬೆಳೆದಿದ್ದೀನಿ ಅಂತ ಕೌಂಟರ್ ಕೊಟ್ರು. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ. ನಮ್ಮ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಕಾರ್ಡ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ಏನು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇತ್ತು, ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ, ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ, ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. HDK ಬರೀ 45 ಎಕರೆ ಅಂತ ಹೇಳಿದ್ದಕ್ಕೆ ಡಿಕೆ ಪಂಚ್ ಕೊಟ್ಟಿದ್ದಾರೆ. ನಿಂದೆಷ್ಟಿತ್ತು, ನಿನ್ನ ಅಣ್ಣಂದೆಷ್ಟಿತ್ತು, ಮಿಸ್ಟರ್ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬಾ ಚರ್ಚಿಸೋಣ ಅಂತ ಡಿಕೆ ಸವಾಲು ಹಾಕಿದ್ದಾರೆ. ನಮ್ಮ ಜನರೇಷನ್ ನೋಡಬೇಕು, ಮುಂದಿನ ಜನರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ.
ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರನ್ನೇ ಬಾಚಿದ್ದಾರೆ ಅಂತ ದೇವೇಗೌಡರು ಆರೋಪಿಸಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಮಾತನಾಡಿ, ದೇವೇಗೌಡರು ಕೊಟ್ಟ ಜೆಸಿಬಿಯಿಂದಲೇ ಜಮೀನ್ ನಡೀತಿದೆ ಅಂತ ಡಿಕೆ ಪಂಚ್ ಕೊಟ್ರು. ಬೆಂಗಳೂರು ನಗರ, ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದೆ. ಬಿಜೆಪಿಯ ಲೂಟಿ ಹಣದಲ್ಲೇ ವಿ ಸೋಮಣ್ಣ ವಸತಿ ಸಚಿವರಾಗಿದ್ರು ಅಂತ ನೆನೆ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸೋಮಣ್ಣ ಬಡವರಿಗಾಗಿ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ, ಸುಮ್ಮನೆ ದುರಂಕಾರದಿಂದ ಮಾತನಾಡಬಾರ್ದು, ವರುಣಾ ಕ್ಷೇತ್ರದಲ್ಲಿ 1,000 ಮನೆ ಕಟ್ಟಿಸಿದ್ದೀನಿ ಅಂತ ಕೌಂಟರ್ ಕೊಟ್ರು. ಸೋಮಣ್ಣ ಮಂತ್ರಿ, ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲ್ದಾರ ಸೋಮಣ್ಣ. ಬಡವ್ರಿಗೊಂದು ಮನೆ ಕಟ್ಟಿಕೊಡಕ್ಕಾಗ್ಲಿಲ್ವಲ್ಲ ಸೋಮಣ್ಣ, ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡಕ್ಕಾಗುತ್ತೆ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರುಣಾ ಕ್ಷೇತ್ರಕ್ಕೆ ನೀವೇ ಸ್ವತಃ ಶಾಸಕರಾಗಿದ್ರಿ. ಎಷ್ಟು ಸಾವಿರ ಮನೆಗಳನ್ನು ಕೊಟ್ಟು ತಾವೇ ನನ್ನನ್ನು ಕರೆಸಿ ಮಂತ್ರಿಯನ್ನ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳ್ತೀರಿ, ನನ್ನ ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಸೋಮಣ್ಣ ಸಾವಿರಾರು ಮನೆಗಳನ್ನು ಕೊಟ್ಟಿದ್ದಾನೆ, ಆ ಮನೆಗಳನ್ನು ಇವತ್ತು ಬಡವ್ರಿಗೆ ಹಂಚ್ತಾ ಇದ್ದೀನಿ ನನ್ನ ಮಾತನ್ನ ಹೇಳ್ದವ್ರು ಯಾರು ಸ್ವಾಮಿ? ಗ್ಯಾರಂಟಿ ಗುದ್ದಾಟ ಒಂದ್ ಕಡೆಯಾದ್ರೆ ಆಸ್ತಿ ವಿಚಾರವಾಗಿ ಬಂಡೆ ದಳಪತಿ ಮಧ್ಯೆ ದೊಡ್ಡ ಬಡಿದಾಟವೇ ನಡೆದಿದೆ. ವಿಧಾನಸೌಧಕ್ಕೆ ಚರ್ಚೆಗೆ ಬಾ ಅಂದಿರೋ ಡಿಕೆ ಆಹ್ವಾನಕ್ಕೆ HDK ಅದ್ಯಾವ ರೀತಿ ಪಂಚ್ ಕೊಡ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದು ಕಡೆ ಚುನಾವಣೆ ಸಂದರ್ಭದಲ್ಲೇ ಪೆಗ್ ಪಾಲಿಟಿಕ್ಸ್ ಕೂಡ ಬಹಳ ಜೋರಾಗಿದೆ. ಅರಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಮಾತನಾಡ್ತಾ ಬಿಜೆಪಿ ನಾಯಕ ಸಂಜಯ್ ಪಾಟೀಲ್ ತಮ್ಮ ನಾಲ್ಗೆ ಹರಿಬಿಟ್ಟಿದ್ರು. ಇದೇ ವಿಚಾರ ಇದೀಗ ಕಾಂಗ್ರೆಸ್ನ ಕೆಂಗಣಿಗೂ ಗುರಿಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ. ಹಾಗಾದ್ರೆ ಈ ವಿಚಾರ ಕಾಂಗ್ರೆಸ್ ಯಾವ ರೀತಿಯಾಗಿ ಒಂದು ಅಸ್ತ್ರವನ್ನ ಆಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿಗೆ ಇದೇನಾದ್ರೂ ಸಮಸ್ಯೆಯನ್ನ ತಂದೋಡ್ಬೋದು ಪ್ರಚಾರದ ಸಂದರ್ಭದಲ್ಲಿ. ಅದರಲ್ಲೂ ಮಹಿಳೆಯರ ವಿಚಾರವಾಗಿ ನಾಯಕ ಆಡಿರುವಂತಹ ಮಾತು ಬನ್ನೋಣ. त्यामुळे अक्काबाईनं आज रात्री जरासा एक पीक एक्स्ट्रा ಈ ಒಂದು ನೀಚ ಹೇಳಿಕೆಯನ್ನು ನಾನು ತಿರಸ್ಕಾರ ಮಾಡ್ತೀನಿ. ಒಂದು ಹೆಣ್ಣನ್ನ ನೀವು ಹೇಗೆ ಮಾತಾಡ್ತೀರಾ? ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ, ಏನಿದೆ ಅರ್ಥ? ಬೆಳಗಾವಿ ಲೋಕಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪೆಗ್ ಪಾಲಿಟಿಕ್ಸ್ ಜೋರಾಗಿದೆ. ಬೆಳಗಾವಿ ಬಿಜೆಪಿ ನಾಯಕ ಸಂಜಯ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಿಸೋ ಭರದಲ್ಲಿ ವಿವಾದ ಹುಟ್ಟುಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಂಜಯ್ ಪಾಟೀಲ್, ಸಮಾವೇಶದಲ್ಲಿ ಮಹಿಳೆಯರು ಭಾಗಿಯಾಗಿದ್ದಾರೆ. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿದ್ರೆ ಇಂದು ರಾತ್ರಿ ನಿದ್ದೆ ಮಾಡುವುದಿಲ್ಲ, ಒಂದು ಪೆಗ್ ಹೆಚ್ಚು ತೆಗೆದುಕೊಳ್ಬೇಕಾಗುತ್ತೆ ಅಂತ ಮರಾಠಿಯಲ್ಲಿ ಭಾಷಣ ಮಾಡಿದ್ರು. आणि हे का सांगायला लागले? आज रात्री आमची अक्का झोपू नये म्हणून मला असं वाटतंय, म्हणून तिच्यापर्यंत ही बातमी पोहोचावी. अक्काबाई, आज रात्री जरासं गोळी घे आणि मग झोप, कारण रमेश जारकिहोळी साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करायला लागले. त्यामुळे अक्काबाईनं आज रात्री जरासं एक पेग एक्स्ट्रा, त्यामुळे अक्काबाईनं आज रात्री जरासं एक पेग एक्स्ट्रा. ಸಂಜಯ್ ಪಾಟೀಲ್ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್, ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು, ಇದು ಲಿಂಗಾಯತ ಸಮಾಜಕ್ಕೆ ಮಾಡಿದ ಅವಮಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ, ಈ ಒಂದು ನೀಚ ಹೇಳಿಕೆಯನ್ನು ನಾನು ಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ. ಬಿಜೆಪಿಯವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನ ಇದು ತೋರಿಸುತ್ತೆ. ಬಹುಶಃ ಬಿಜೆಪಿಯವರ ಹಿಡನ್ ಅಜೆಂಡಾ ಕೂಡ ಇದೇ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಂಜಯ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ, ನಮ್ಮ ಮಂತ್ರಿಗೆ ಅರಗಿಸಿಕೊಳ್ಳುವ ಶಕ್ತಿ ಇದೆ ಎಂದಿದ್ದಾರೆ. ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ಇದಾರಲ್ಲ, ಎಲ್ಲಿ
ಮಂತ್ರಿ ಅಂತ 100 ಜನ ಸಂಜಯ್ ಪಾಟೀಲ್ನ ಅರಗಿಸ್ಕೊಳ್ಳೋ ಶಕ್ತಿ ಆಕೆಗಿದೆ. ಸಂಜಯ್ ಪಾಟೀಲ್ ಪೆಗ್ ಹೇಳಿಕೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸಂಜಯ್ ಪಾಟೀಲ್ ಹೇಳಿಕೆ ವಿರುದ್ಧವೂ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದ ರಾಜ್ಯ ಮಹಿಳಾ ಆಯೋಗ ಹೇಳಿಕೆ ಸಾಬೀತಾದ್ರೆ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಕ್ಕ ಮಾತ್ರೆ ತಗೊಂಡು ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ. ಇದು ನೀವೊಬ್ರು ರಾಜಕಾರಣಿಯಾಗಿ ಒಂದು ವೇದಿಕೆ ಮೇಲೆ ಒಂದು ಹೆಣ್ಣನ್ನ, ಅದು ಯಾರೇ ಇರಲಿ, ಒಂದು ಹೆಣ್ಣನ್ನ ನೀವು ಹೇಗೆ ಮಾತಾಡ್ತೀರಾ? ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ, ಏನಿದೆ ಅರ್ಥ? ಇವ್ರಿಗೂ ಸಹ ನಾನು ಅಲ್ಲಿನ ಬೆಳಗಾಂ DCP ಅವರಿಗೆ ನಾನು ಸುಮೋಟೋ ದಾಖಲು ಮಾಡ್ಕೊಂಡಿರೋದು, ಅವರಿಗೆ ಈಗ ಕಳಿಸ್ಬಿಟ್ಟು DCP ಅವ್ರಿಗೂ ಸಹ ಇವ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಂಡು ನನಗೆ ವರದಿ ಒಪ್ಪಿಸ್ಲಿಕ್ಕೆ ಹೇಳಿದ್ದೀನಿ. ಮತ್ತು ಇವರಿಗೆ ಖುದ್ದಾಗಿ 7 ದಿನಗಳಲ್ಲಿ ಆಯೋಗಕ್ಕೆ ಬಂದು ನೀವು ಮಾತಾಡಿರೋ ಮಾತಿನ ಬಗ್ಗೆ ಇಲ್ಲಿ ವಿವರಣೆ ಕೊಡಬೇಕು. ಒಟ್ಟಾರೆಯಾಗಿ ಬೆಳಗಾವಿ ಚುನಾವಣಾ ಅಖಾಡದಲ್ಲಿ ಸಂಜಯ್ ಪಾಟೀಲ್ ಹೇಳಿಕೆಗೆ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9. ನಾನು ಮೊದಲೇ ಹೇಳಿದಾಗೆ 2ನೇ ಹಂತದ ಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು ಇವತ್ತು ಕೂಡ ನಾವು ಗಮನಿಸಿದ್ವಿ. ಅದರಲ್ಲಿ ಪ್ರಮುಖವಾಗಿ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಸಂದರ್ಭದ ಹೈಲೈಟ್ಸ್ ನೋಡೋದಾದ್ರೆ, ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಇವತ್ತು ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ವೇಳೆ BS ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಅರವಿಂದ್ ಬೆಲ್ಲದ್ ಸಾಥ್ ಕೊಟ್ಟರು. ಇತ್ತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಾಮಪತ್ರ ಸಲ್ಲಿಸಿದ್ದಾರೆ. DC ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಶಿವರಾಜ್ ಕುಮಾರ್ ಹಾಗೆ ಸಚಿವ ಮಧು ಬಂಗಾರಪ್ಪ ಸೇರಿದ ಹಾಗೆ ಹಲವರು ಉಪಸ್ಥಿತರಿದ್ದರು. ಇನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಶಕ್ತಿ ಪ್ರದರ್ಶಿಸಿದ್ದಾರೆ. ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭರ್ಜರಿ ರೋಡ್ ಶೋ ಕೂಡ ಇತ್ತು. ಈ ವೇಳೆ DCM DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಥ್ ಕೊಟ್ಟಿದ್ದಾರೆ.